ಕಾಶ್ಮೀರದ ಪಲ್ಗಾಮ್ ಅಟ್ಯಾಕ್ ಏನಿತ್ತು ಅದನ್ನು ಯಶಸ್ವಿಯಾಗಿ ನಿರ್ವಹಿಸಿ ಕರ್ನಾಟಕ ಸರ್ಕಾರದಿಂದ ಕೊಟ್ಟಂಥ ಜವಾಬ್ದಾರಿಯನ್ನು ನಿರ್ವಹಿಸಿ ಸಂತೋಷ್ ಲಾಡ್ ಅವರು ಸಚಿವರಾದಂಥವರು ಅವರು ಈಗಷ್ಟೇ ಬೆಂಗಳೂರಿಗೆ ಬಂದು ಈಗ ಮನೆ ತಲುಪಿದ್ದಾರೆ. ಸತತವಾಗಿ 40 ಗಂಟೆಗಳ ಕಾಲ ಒಂದು ಕಾರ್ಯಾಚರಣೆ ಮುಗಿಸಿ ಬೆಂಗಳೂರಿಗೆ ಬಂದಿರತಕ್ಕಂಥವು. ಸರ್, 40 ಗಂಟೆಗಳ ಕಾಲ ಸರ್ ಸತತವಾಗಿ ನಿದ್ರೆಯಲ್ಲಿರ್ತಕ್ಕಂಥ ಕಾಲ ಹೇಗಿತ್ತು ಸರ್ ಅನುಭವ? ಹೇಳಿದ್ದೀನಿ ಭಾಳಷ್ಟು ಸಲ. ಏನು ಈ ಅನುಭವ ಏನು ಹಂಚ್ಕೊಳ್ಳೋದು ಭಾಳ ಏನು ಒಳ್ಳೆ ಮೆಮೊರಿ ಇರ್ತಕ್ಕಂಥ ಅನುಭವ ಅಲ್ಲ. ಇದೊಂದು ಹಾರಿಫಿಕ್ ಹಾರಿಬಲ್ ಇರ್ತಕ್ಕಂಥ ಈ ಅನುಭವ ಭಾಳ ಹತ್ತಿರದಿಂದ ನೋಡಿರ್ತಕ್ಕಂಥದ್ದು. ನಾನಂತೂ ಕಂಡಿಲ್ಲ ಅಲ್ಲಿ ಆ್ಯಕ್ಷನು. ಅದು ನೋಡಿದ್ರೇ ಇಷ್ಟು ಭಯದ ವಾತಾವರಣ ಇದೆ. ಸೊ ಅಂತಕ್ಕಂಥದ್ದಲ್ಲಿ ಇಂಥ ಒಂದು ಪರಿಸ್ಥಿತಿಯಲ್ಲಿ ಸನ್ಮಾನ್ಯ ಮುಖ್ಯಮಂತ್ರಿಯವರು ಮತ್ತೆ ನನಗೊಂದು ಅವಕಾಶ ಕೊಟ್ಟಿದ್ದರು. ಅಲ್ಲಿ ಹೋಗ್ಬಿಟ್ಟು ಎಲ್ಲರನ್ನ ಸುರಕ್ಷಿತವಾಗಿ ವಾಪಸ್ ಕರ್ಕೊಂಬರ್ಬೇಕಂತೇಳಿ ಕರ್ಕೊಂಬಂದಿದ್ದೇವೆ. ಸೊ ಇದಕ್ಕೊಂದು ಯಶಸ್ವಿ ಆಗಬೇಕಾಗಿದ್ರೆ, ಈ ಕಾರ್ಯಾಚರಣೆ ಯಶಸ್ವಿ ಆಗಬೇಕಾಗಿದ್ದರೆ ಐ ಶುಡ್ ಥ್ಯಾಂಕ್ ಆಲ್ ದ ಮೀಡಿಯಾ, ಕರ್ನಾಟಕದ ಎಲ್ಲ ಮೀಡಿಯಾದವರಿಗೆ, ಅಲ್ಲಿರ್ತಕ್ಕಂಥ ಸ್ಟೇಟ್ ಗೌರ್ಮೆಂಟ್ ಆಫೀಷಿಯಲ್ಸ್ಗಳು, ಸೆಂಟ್ರಲ್ ಗೌರ್ಮೆಂಟ್ ಆಫೀಷಿಯಲ್ಸ್ಗಳು, ಪಕ್ಷಾತೀತವಾಗಿ ಜಾತ್ಯತೀತವಾಗಿ ಭಾಳ ಜನ ಭಾಳ ಹೆಲ್ಪ್ ಮಾಡಿದ್ದಾರೆ. ಹಂಗಾಗಿ ಎಲ್ಲ ಸ್ಟೇಟಿಂದ ಬಂದಿರತಕ್ಕಂಥವ್ರು ಇವತ್ತೇನು ಟ್ರಾವೆಲರ್ಸ್ ಇದ್ದಾರೆ, ಅವರವ್ರ ಸ್ಟೇಟ್ಗಳಿಗೆ ವಾಪಸ್ ಹೋಗ್ತಾ ಇದ್ದಾರೆ. ಅದರಲ್ಲಿ ನಮ್ಮ ಸ್ಟೇಟ್ನಲ್ಲಿ ನಾವು ಮುತುವರ್ಜಿ ವಹಿಸಿ ಸನ್ಮಾನ್ಯ ಮುಖ್ಯಮಂತ್ರಿಯವರು ನೀನು ಚಾರ್ಟರ್ ಫ್ಲೈಟ್ ಮಾಡ್ಕೊಂಡು ಬಾ ಅಂತ ಹೇಳಿದ ನಂತರ ನಾನು ಚಾರ್ಟರ್ ಫ್ಲೈಟ್ನಲ್ಲಿ ಇವತ್ತೆಲ್ಲ ಜನಕ್ಕೆ ಕರ್ಕೊಂಬಂದಿದ್ದೇವೆ. ಸ್ವಲ್ಪ ಮಟ್ಟಿಗೆ ತೃಪ್ತಿ ತಂದೆ ಅಂತ ಈ ಸಂದರ್ಭದಲ್ಲಿ ಕೇಳಲಿಕ್ಕೆ ಬಯಸ್ತೇನೆ. ಸರ್, ಕಾಶ್ಮೀರದಿಂದ ಸಂಪೂರ್ಣವಾಗಿ ಕನ್ನಡಿಗರೆಲ್ಲ ಬಂದ್ರೆ ಇನ್ನೂ ಎಷ್ಟು ಜನ ಇರಬಹುದು ನಿಮ್ಮ ಮಾಹಿತಿ ಪ್ರಕಾರ? ಈ ಶ್ರೀನಗರ ಏರಿಯಾದಲ್ಲಿ ಜಾಸ್ತಿ ಇಲ್ಲ. ನಾವು ಬಂದಾಗಿದೆ 180 ಜನವರೆಗೆ ನಾವು ಬಂದಿದ್ದೀವಿ, 177 ರಫ್ಲಿ. ಆ ಕಡೆ ಇನ್ನೂ ಒಂದು ಬೆಳಗ್ಗೆ ನಮ್ಮ ಫ್ಲೈಟ್ನಲ್ಲಿ ಆಲ್ರೆಡಿ ರೆಗ್ಯುಲರ್ ಫ್ಲೈಟ್ನಲ್ಲಿ ಸುಮಾರು ಒಂದು 15-20 ಜನ ಬಂದಿದ್ದಾರೆ. ಇವತ್ತು ಸಾಯಂಕಾಲವೂ ಕೆಲವರು ಬರ್ತಾ ಇದ್ದಾರೆ. ಸೊ ಒಟ್ಟಾರೆ ಬೈ ಟುಡೇ ಆ್ಯಂಡ್ ಟುಮಾರೋ ಐ ಥಿಂಕ್ಸ್ ಅದಕ್ಕಿಂತ ಜಾಸ್ತಿ ಯಾರು ಇರಲಿಕ್ಕಿಲ್ಲ. ನಮಗಿರ್ತಕ್ಕಂಥ ಸಂಪರ್ಕ, ನಾವು ಮಾಡಿರ್ತಕ್ಕಂಥದ್ದು, ಮಾಧ್ಯಮದವರು ಸಹಾಯ ಮಾಡಿರ್ತಕ್ಕಂಥದ್ದು, ಎಲ್ಲ ಫೋನ್ ಕಾಲ್ಸ್ನ ಅಟೆಂಡ್ ಮಾಡಿ ನಾವೇ ಪ್ರತಿ ಲಾಡ್ಜಿಗೆ ಹೋಗಿ ಅಲ್ಲಿರ್ತಕ್ಕಂಥ ಓನರ್ಗಳು ಮೀಟಾಗಿ ಅಲ್ಲಿರ್ತಕ್ಕಂಥ ಲೋಕಲ್ ಆಫೀಸರ್ಸ್ ಕರ್ಕೊಂಡು ಹೋಗಿ ಚೆಕ್ ಮಾಡಿ ವೆರಿಫೈ ಮಾಡಿರ್ತಕ್ಕಂಥದ್ದು ಇದು. ಸರ್, ದೇಶದಲ್ಲಿ ಕನ್ನಡಿಗರಿಗೆ ಎಲ್ಲೋ ಸಮಸ್ಯೆ ಆದರೂ ಸಂತೋಷ್ ಲಾಡ್ ಅವರು ರಾಜ್ಯ ಸರ್ಕಾರಕ್ಕೆ ನೆನಪಾಗ್ತಾರೆ ಸರ್. ಒಂದು ಸರಿ ಖುಷಿನೂ ಇದೆ. ಯಾಕಂದರೆ ನಾವು ಮಾಡಿರ್ತಕ್ಕಂಥ ಕೆಲಸ ಸನ್ಮಾನ್ಯ ಮುಖ್ಯಮಂತ್ರಿ ಅವರಿಗೆ, ಕರ್ನಾಟಕದ ಜನತೆಗೆ ಇಲ್ಲ ತೃಪ್ತಿ ತರ್ತಕ್ಕಂಥ ಕೆಲಸ ಮಾಡಿದ್ದಾರೆ ಅಂತ ಅನಿಸಿದೆ. ಸೊ ಹಂಗಾಗಿ ಇಂಥ ಇನ್ಸಿಡೆಂಟ್ಗಳು ಯಾವತ್ತೂ ಆಗಬಾರ್ದು. ಇಂಥ ಇನ್ಸಿಡೆಂಟ್ಗಳು ಜೀವನದಾಗ ಯಾವತ್ತೂ ಆಗಬಾರ್ದು. ಬಟ್ ಆದಂಥ ಸಂದರ್ಭದಲ್ಲಿ ನನಗೆ ಯಾವಾಗ ಅವಕಾಶ ಸಿಕ್ಕಿದೆ ಪ್ರಾಮಾಣಿಕವಾಗಿ ಮನಸ್ಪೂರ್ವಕವಾಗಿ ಮಾಡಿದೆ ಅಂತ ಈ ಸಂದರ್ಭದಲ್ಲಿ ಕೇಳಲಿಕ್ಕೆ ಬಯಸ್ತೇನೆ. CM ಸಾಹೇಬ್ರಿಗೆ ಏನಾರು ಮಾಹಿತಿ ಕೊಟ್ಟರೆ ಏನೋ ಸರ್, ಭೇಟಿ ಏನಾರು ಮಾಡ್ತೀರಾ? ಇಲ್ಲ, ಇವಾಗಿನೇ ಬಂದಿದ್ದೀನಿ. CM ಸಾಹೇಬರಲ್ಲಿ ಕ್ಯಾಬಿನೆಟ್ಗೆ ಹೋಗಿದ್ದಾರೆ. CM ಸಾಹೇಬರು ಬಂದ ನಂತರ ಹೋಗಿ ಸಂಪೂರ್ಣವಾದಂಥ ಮಾಹಿತಿಯನ್ನು ಕೊಡ್ತೀನಿ ಅವರಿಗೆ. ಸರ್, ಏನಾರು ಕಮಿಟ್ಮೆಂಟ್ ಏನಾರು ಇಟ್ಕೊಂಡಿದ್ರ ಅಂತ ಸರ್ ಈ ಕರ್ಕೊಂಬಂದಂಥ ಜನರಿಗೆ ರಾಜ್ಯ ಸರ್ಕಾರದಿಂದ, ಅಥವಾ ಈ ಥರ ತೀರ್ಕೊಂಡವರಲ್ಲ ಅವ್ರಿಗೆಲ್ಲರಿಗೂ ಸರ್? ನಾನು ಸನ್ಮಾನ್ಯ ಮುಖ್ಯಮಂತ್ರಿಯವರಿಗೆ ನಾನು ಬರೀ ಫೋನಲ್ಲಿ ಏನು ನಡೀತಾ ಇದೆ ಏನಿಲ್ಲ ಅಂತ ಹೇಳಿ ಅಗಲೆಲ್ಲ ಮಾತನಾಡಿದ್ದೀನಿ. ಬಟ್ ಈ ಕಮಿಟ್ಮೆಂಟ್ ಅಂತಕ್ಕಂಥ ಪದ ನನಗೆ ಅರ್ಥ ಆಗಲಿಲ್ಲ. ಏನು ಕಮಿಟ್ಮೆಂಟ್, ಪರಿಹಾರಗಳು ಏನಾದ್ರು ಅಂತ ಸನ್ಮಾನ್ಯ ಮುಖ್ಯಮಂತ್ರಿ ಘೋಷಣೆ ಮಾಡಿದಂಗಿದ್ದಾರೆ. 10 ಲಕ್ಷವರೆಗೆ ಘೋಷಣೆ ಮಾಡಿದ್ದಾರೆ. ಯಾರ್ಯಾರು ಹೂ ವಿಲ್ ದೇ ಲಾಸ್ಟ್ ದೇರ್ ಲೈಫ್ 10 ಲಕ್ಷವರೆಗೆ ಘೋಷಣೆ ಮಾಡಿದ್ದಾರೆ ಮುಖ್ಯಮಂತ್ರಿ. ಥ್ಯಾಂಕ್ ಯು ಸರ್. ಇದಿಷ್ಟು ಸಂತೋಷ್ ಲಾಡ್ ಅವರ ಮಾತು. ಯಶಸ್ವಿಯಾಗಿ ಈಗಾಗಲೇ ಕನ್ನಡಿಗರ ರಕ್ಷಣೆ ಆಗಿದೆ. ಇನ್ನಷ್ಟು ಕನ್ನಡಿಗರು ಕಾಶ್ಮೀರದಿಂದ ಬರೋರಿದ್ದಾರೆ ಅನ್ನೋ ಮಾತನ್ನು ಹೇಳ್ತಿದ್ದಾರೆ. ಕ್ಯಾಮ್ರಾಮನ್ ಮಂಜುನಾಥ್ ಜೊತೆ ಬಸವರಾಜ್ ಅಂತಮಠ್, ರಿಪಬ್ಲಿಕ್ ಕನ್ನಡ, ಇದು ನಿಮ್ಮ ಧ್ವನಿ. ಕಾಶ್ಮೀರದ ಪಲ್ಗಾಮ್ ಅಟ್ಯಾಕ್ ಏನಿತ್ತು ಅದನ್ನು ಯಶಸ್ವಿಯಾಗಿ ನಿರ್ವಹಿಸಿ ಕರ್ನಾಟಕ ಸರ್ಕಾರದಿಂದ ಕೊಟ್ಟಂಥ ಜವಾಬ್ದಾರಿಯನ್ನು ನಿರ್ವಹಿಸಿ ಸಂತೋಷ್ ಲಾಡ್ ಅವರು ಸಚಿವರಾದಂಥವರು ಅವರು ಈಗಷ್ಟೇ ಬೆಂಗಳೂರಿಗೆ ಬಂದು ಈಗ ಮನೆ ತಲುಪಿದ್ದಾರೆ. ಸತತವಾಗಿ 40 ಗಂಟೆಗಳ ಕಾಲ ಒಂದು ಕಾರ್ಯಾಚರಣೆ ಮುಗಿಸಿ ಬೆಂಗಳೂರಿಗೆ ಬಂದಿರತಕ್ಕಂಥವು. ಸರ್, 40 ಗಂಟೆಗಳ ಕಾಲ ಸರ್ ಸತತವಾಗಿ ನಿದ್ರೆಯಲ್ಲಿರ್ತಕ್ಕಂಥ ಕಾಲ ಹೇಗಿತ್ತು ಸರ್ ಅನುಭವ? ಹೇಳಿದ್ದೀನಿ ಭಾಳಷ್ಟು ಸಲ. ಏನು ಈ ಅನುಭವ ಏನು ಹಂಚ್ಕೊಳ್ಳೋದು ಭಾಳ ಏನು ಒಳ್ಳೆ ಮೆಮೊರಿ ಇರ್ತಕ್ಕಂಥ ಅನುಭವ ಅಲ್ಲ. ಇದೊಂದು ಹಾರಿಫಿಕ್ ಹಾರಿಬಲ್ ಇರ್ತಕ್ಕಂಥ ಈ ಅನುಭವ ಭಾಳ ಹತ್ತಿರದಿಂದ ನೋಡಿರ್ತಕ್ಕಂಥದ್ದು. ನಾನಂತೂ ಕಂಡಿಲ್ಲ ಅಲ್ಲಿ ಆ್ಯಕ್ಷನು. ಅದು ನೋಡಿದ್ರೇ ಇಷ್ಟು ಭಯದ ವಾತಾವರಣ ಇದೆ. ಸೊ ಅಂತಕ್ಕಂಥದ್ದಲ್ಲಿ ಇಂಥ ಒಂದು ಪರಿಸ್ಥಿತಿಯಲ್ಲಿ ಸನ್ಮಾನ್ಯ ಮುಖ್ಯಮಂತ್ರಿಯವರು ಮತ್ತೆ ನನಗೊಂದು ಅವಕಾಶ ಕೊಟ್ಟಿದ್ದರು. ಅಲ್ಲಿ ಹೋಗ್ಬಿಟ್ಟು ಎಲ್ಲರನ್ನ ಸುರಕ್ಷಿತವಾಗಿ ವಾಪಸ್ ಕರ್ಕೊಂಬರ್ಬೇಕಂತೇಳಿ ಕರ್ಕೊಂಬಂದಿದ್ದೇವೆ. ಸೊ ಇದಕ್ಕೊಂದು ಯಶಸ್ವಿ ಆಗಬೇಕಾಗಿದ್ರೆ, ಈ ಕಾರ್ಯಾಚರಣೆ ಯಶಸ್ವಿ ಆಗಬೇಕಾಗಿದ್ದರೆ ಐ ಶುಡ್ ಥ್ಯಾಂಕ್ ಆಲ್ ದ ಮೀಡಿಯಾ, ಕರ್ನಾಟಕದ ಎಲ್ಲ ಮೀಡಿಯಾದವರಿಗೆ, ಅಲ್ಲಿರ್ತಕ್ಕಂಥ ಸ್ಟೇಟ್ ಗೌರ್ಮೆಂಟ್ ಆಫೀಷಿಯಲ್ಸ್ಗಳು, ಸೆಂಟ್ರಲ್ ಗೌರ್ಮೆಂಟ್ ಆಫೀಷಿಯಲ್ಸ್ಗಳು, ಪಕ್ಷಾತೀತವಾಗಿ ಜಾತ್ಯತೀತವಾಗಿ ಭಾಳ ಜನ ಭಾಳ ಹೆಲ್ಪ್ ಮಾಡಿದ್ದಾರೆ. ಹಂಗಾಗಿ ಎಲ್ಲ ಸ್ಟೇಟಿಂದ ಬಂದಿರತಕ್ಕಂಥವ್ರು ಇವತ್ತೇನು ಟ್ರಾವೆಲರ್ಸ್ ಇದ್ದಾರೆ, ಅವರವ್ರ ಸ್ಟೇಟ್ಗಳಿಗೆ ವಾಪಸ್ ಹೋಗ್ತಾ ಇದ್ದಾರೆ. ಅದರಲ್ಲಿ ನಮ್ಮ ಸ್ಟೇಟ್ನಲ್ಲಿ ನಾವು ಮುತುವರ್ಜಿ ವಹಿಸಿ ಸನ್ಮಾನ್ಯ ಮುಖ್ಯಮಂತ್ರಿಯವರು ನೀನು ಚಾರ್ಟರ್ ಫ್ಲೈಟ್ ಮಾಡ್ಕೊಂಡು ಬಾ ಅಂತ ಹೇಳಿದ ನಂತರ ನಾನು ಚಾರ್ಟರ್ ಫ್ಲೈಟ್ನಲ್ಲಿ ಇವತ್ತೆಲ್ಲ ಜನಕ್ಕೆ ಕರ್ಕೊಂಬಂದಿದ್ದೇವೆ. ಸ್ವಲ್ಪ ಮಟ್ಟಿಗೆ ತೃಪ್ತಿ ತಂದೆ ಅಂತ ಈ ಸಂದರ್ಭದಲ್ಲಿ ಕೇಳಲಿಕ್ಕೆ ಬಯಸ್ತೇನೆ. ಸರ್, ಕಾಶ್ಮೀರದಿಂದ ಸಂಪೂರ್ಣವಾಗಿ ಕನ್ನಡಿಗರೆಲ್ಲ ಬಂದ್ರೆ ಇನ್ನೂ ಎಷ್ಟು ಜನ ಇರಬಹುದು ನಿಮ್ಮ ಮಾಹಿತಿ ಪ್ರಕಾರ? ಈ ಶ್ರೀನಗರ ಏರಿಯಾದಲ್ಲಿ ಜಾಸ್ತಿ ಇಲ್ಲ. ನಾವು ಬಂದಾಗಿದೆ 180 ಜನವರೆಗೆ ನಾವು ಬಂದಿದ್ದೀವಿ, 177 ರಫ್ಲಿ. ಆ ಕಡೆ ಇನ್ನೂ ಒಂದು ಬೆಳಗ್ಗೆ ನಮ್ಮ ಫ್ಲೈಟ್ನಲ್ಲಿ ಆಲ್ರೆಡಿ ರೆಗ್ಯುಲರ್ ಫ್ಲೈಟ್ನಲ್ಲಿ ಸುಮಾರು ಒಂದು 15-20 ಜನ ಬಂದಿದ್ದಾರೆ. ಇವತ್ತು ಸಾಯಂಕಾಲವೂ ಕೆಲವರು ಬರ್ತಾ ಇದ್ದಾರೆ. ಸೊ ಒಟ್ಟಾರೆ
ಬೈ ಟುಡೇ ಆ್ಯಂಡ್ ಟುಮಾರೋ ಐ ಥಿಂಕ್ಸ್ ಅದಕ್ಕಿಂತ ಜಾಸ್ತಿ ಯಾರು ಇರಲಿಕ್ಕಿಲ್ಲ. ನಮಗಿರ್ತಕ್ಕಂಥ ಸಂಪರ್ಕ, ನಾವು ಮಾಡಿರ್ತಕ್ಕಂಥದ್ದು, ಮಾಧ್ಯಮದವರು ಸಹಾಯ ಮಾಡಿರ್ತಕ್ಕಂಥದ್ದು ಎಲ್ಲ ಫೋನ್ ಕಾಲ್ಸ್ನ ಅಟೆಂಡ್ ಮಾಡಿ, ನಾವೇ ಪ್ರತಿ ಲಾಡ್ಜಿಗೆ ಹೋಗಿ ಅಲ್ಲಿರ್ತಕ್ಕಂಥ ಓನರ್ಗಳಿಗೆ ಮೀಟಾಗಿ, ಅಲ್ಲಿರ್ತಕ್ಕಂಥ ಲೋಕಲ್ ಆಫೀಸರ್ಸ್ ಕರ್ಕೊಂಡು ಹೋಗಿ ಚೆಕ್ ಮಾಡಿ ವೆರಿಫೈ ಮಾಡಿ ಮಾಡಿರ್ತಕ್ಕಂಥದ್ದು ಇದು. ಸರ್, ದೇಶದಲ್ಲಿ ಕನ್ನಡಿಗರಿಗೆ ಎಲ್ಲೋ ಸಮಸ್ಯೆ ಆದರೂ ಸಂತೋಷ್ ಲಾಡ್ ಅವರು ರಾಜ್ಯ ಸರ್ಕಾರಕ್ಕೆ ನೆನಪಾಗ್ತಾರೆ ಸರ್. ಒಂದು ಸರಿ ಖುಷಿನೂ ಇದೆ, ಯಾಕಂದರೆ ನಾವು ಮಾಡಿರ್ತಕ್ಕಂಥ ಕೆಲಸ ಸನ್ಮಾನ್ಯ ಮುಖ್ಯಮಂತ್ರಿ ಅವರಿಗೆ ಕರ್ನಾಟಕದ ಜನತೆಗೆ ಇಲ್ಲ ತೃಪ್ತಿ ತರ್ತಕ್ಕಂಥ ಕೆಲಸ ಮಾಡಿದ್ದಾರೆ ಅಂತ ಅನಿಸಿದೆ. ಸೊ ಹಂಗಾಗಿ ಇಂಥ ಇನ್ಸಿಡೆಂಟ್ಗಳು ಯಾವತ್ತೂ ಆಗಬಾರ್ದು, ಏನೋ ಇಂಥ ಇನ್ಸಿಡೆಂಟ್ಗಳು ಜೀವನದಾಗ ಯಾವತ್ತೂ ಆಗಬಾರ್ದು. ಬಟ್ ಆದಂಥ ಸಂದರ್ಭದಲ್ಲಿ ನನಗೆ ಯಾವಾಗ ಅವಕಾಶ ಸಿಕ್ಕಿದೆ ಪ್ರಾಮಾಣಿಕವಾಗಿ ಮನಸ್ಪೂರ್ವಕವಾಗಿ ಮಾಡಿದೆ ಅಂತ ಈ ಸಂದರ್ಭಕ್ಕೆ ಕೇಳಿಕೆ ಬಯಸ್ತೇನೆ. CM ಸಾಹೇಬ್ರಿಗೆ ಏನಾರು ಮಾಹಿತಿ ಕೊಟ್ಟರೆ ಏನೋ ಸರ್, ಭೇಟಿ ಏನಾರು ಮಾಡ್ತೀರಾ? ಇಲ್ಲ, ಇವಾಗಿನೇ ಬಂದಿದ್ದೀನಿ. CM ಸಾಹೇಬರಲ್ಲಿ ಕ್ಯಾಬಿನೆಟ್ಗೆ ಹೋಗಿದ್ದಾರೆ. CM ಸಾಹೇಬರು ಬಂದ ನಂತರ ಹೋಗಿ ಸಂಪೂರ್ಣವಾದಂಥ ಮಾಹಿತಿಯನ್ನು ಕೊಡ್ತೀನಿ ಅವರಿಗೆ. ಸರ್, ಏನಾರು ಕಮಿಟ್ಮೆಂಟ್ ಏನಾರು ಇಟ್ಕೊಂಡಿದ್ರ ಅಂತ ಸರ್, ಈ ಕರ್ಕೊಂಬಂದಂಥ ಜನರಿಗೆ ರಾಜ್ಯ ಸರ್ಕಾರದಿಂದ ಅಥವಾ ಈ ಥರ ತೀರ್ಕೊಂಡವರಲ್ಲ ಅವ್ರಿಗೆಲ್ಲರಿಗೂ ಸರ್? ನಾನು ಸನ್ಮಾನ್ಯ ಮುಖ್ಯಮಂತ್ರಿಯವರಿಗೆ ನಾನು ಬರೀ ಫೋನಲ್ಲಿ ಏನು ನಡೀತಾ ಇದೆ ಏನಿಲ್ಲ ಅಂತ ಹೇಳಿ ಅಗಲೆಲ್ಲ ಮಾತನಾಡಿದ್ದೀನಿ. ಬಟ್ ಈ ಕಮಿಟ್ಮೆಂಟ್ ಅಂತಕ್ಕಂಥ ಪದ ನನಗೆ ಅರ್ಥ ಆಗಲಿಲ್ಲ. ಏನು ಕಮಿಟ್ಮೆಂಟ್? ಪರಿಹಾರಗಳು ಏನಾದ್ರು ಅಂತ ಸನ್ಮಾನ್ಯ ಮುಖ್ಯಮಂತ್ರಿ ಘೋಷಣೆ ಮಾಡಿದಂಗಿದ್ದಾರೆ. 10 ಲಕ್ಷವರೆಗೆ ಘೋಷಣೆ ಮಾಡಿದ್ದಾರೆ. ಯಾರ್ಯಾರು ಹೂ ವಿಲ್ ದೇ ಲಾಸ್ಟ್ ದೇರ್ ಲೈಫ್ 10 ಲಕ್ಷವರೆಗೆ ಘೋಷಣೆ ಮಾಡಿದ್ದಾರೆ ಮುಖ್ಯಮಂತ್ರಿ. ಥ್ಯಾಂಕ್ ಯು ಸರ್. ಇದಿಷ್ಟು ಸಂತೋಷ್ ಲಾಡ್ ಅವರ ಮಾತು. ಯಶಸ್ವಿಯಾಗಿ ಈಗಾಗಲೇ ಕನ್ನಡಿಗರ ರಕ್ಷಣೆ ಆಗಿದೆ. ಇನ್ನಷ್ಟು ಕನ್ನಡಿಗರು ಕಾಶ್ಮೀರದಿಂದ ಬರೋರಿದ್ದಾರೆ ಅಂತ ಮಾತನ್ನು ಹೇಳ್ತಿದ್ದಾರೆ. ಕ್ಯಾಮ್ರಾಮನ್ ಮಂಜುನಾಥ್ ಜೊತೆ ಬಸವರಾಜ್ ಚಂದ್ರಮಠ್, ರಿಪಬ್ಲಿಕ್ ಕನ್ನಡ, ಇದು ನಿಮ್ಮ ಧ್ವನಿ. ಕಾಶ್ಮೀರದ ಪಲ್ಗಾಮ್ ಅಟ್ಯಾಕ್ ಏನಿತ್ತು ಅದನ್ನು ಯಶಸ್ವಿಯಾಗಿ ನಿರ್ವಹಿಸಿ ಕರ್ನಾಟಕ ಸರ್ಕಾರದಿಂದ ಕೊಟ್ಟಂಥ ಜವಾಬ್ದಾರಿಯನ್ನು ನಿರ್ವಹಿಸಿ ಸಂತೋಷ್ ಲಾಡ್ ಅವರು ಸಚಿವರಾದಂಥವರು ಅವರು ಈಗಷ್ಟೇ ಬೆಂಗಳೂರಿಗೆ ಬಂದು ಈಗ ಮನೆ ತಲುಪಿದ್ದಾರೆ. ಸತತವಾಗಿ 40 ಗಂಟೆಗಳ ಕಾಲ ಒಂದು ಕಾರ್ಯಾಚರಣೆ ಮುಗಿಸಿ ಬೆಂಗಳೂರಿಗೆ ಬಂದಿರತಕ್ಕಂಥವು ಸರ್. 40 ಗಂಟೆಗಳ ಕಾಲ ಸರ್, ಸತತವಾಗಿ ನಿದ್ರೆಯಲ್ಲಿರ್ತಕ್ಕಂಥ ಕಾಲ. ಹೇಗಿತ್ತು ಸರ್ ಅನುಭವ? ಹೇಳಿದ್ದೀನಿ ಭಾಳಷ್ಟು ಸಲ. ಏನು ಈ ಅನುಭವ ಏನು ಹಂಚ್ಕೊಳ್ಳೋದು ಭಾಳ ಏನು ಒಳ್ಳೆ ಮೆಮರಿ ಇರ್ತಕ್ಕಂಥ ಅನುಭವ ಅಲ್ಲ. ಇದೊಂದು ಹಾರಿಫಿಕ್ ಹಾರಿಬಲ್ ಇರ್ತಕ್ಕಂಥ ಈ ಅನುಭವ. ಭಾಳ ಹತ್ತಿರದಿಂದ ನೋಡಿರ್ತಕ್ಕಂಥದ್ದು. ನಾನಂತೂ ಕಂಡಿಲ್ಲ ಅಲ್ಲಿ ಆ್ಯಕ್ಷನು. ಅದು ನೋಡಿದ್ರೇ ಇಷ್ಟು ಭಯದ ವಾತಾವರಣ ಇದೆ. ಸೊ ಅಂತಕ್ಕಂಥದ್ದಲ್ಲಿ ಇಂಥ ಒಂದು ಪರಿಸ್ಥಿತಿಯಲ್ಲಿ ಸನ್ಮಾನ್ಯ ಮುಖ್ಯಮಂತ್ರಿಯವರು ಮತ್ತೆ ನನಗೊಂದು ಅವಕಾಶ ಕೊಟ್ಟಿದ್ದರು. ಅಲ್ಲಿ ಹೋಗ್ಬಿಟ್ಟು ಎಲ್ಲರನ್ನ ಸುರಕ್ಷಿತವಾಗಿ ವಾಪಸ್ ಕರ್ಕೊಂಬರ್ಬೇಕಂತೇಳಿ ಕರ್ಕೊಂಬಂದಿದ್ದೇವೆ. ಸೊ ಇದಕ್ಕೊಂದು ಯಶಸ್ವಿ ಆಗಬೇಕಾಗಿದ್ರೆ, ಈ ಕಾರ್ಯಾಚರಣೆ ಯಶಸ್ವಿ ಆಗಬೇಕಾಗಿದ್ರೆ ಐ ಶುಡ್ ಥ್ಯಾಂಕ್ ಆಲ್ ದ ಮೀಡಿಯಾ, ಕರ್ನಾಟಕದ ಎಲ್ಲ ಮೀಡಿಯಾದವರಿಗೆ, ಅಲ್ಲಿರ್ತಕ್ಕಂಥ ಸ್ಟೇಟ್ ಗೌರ್ಮೆಂಟ್ ಆಫೀಷಿಯಲ್ಸ್ಗಳು, ಸೆಂಟ್ರಲ್ ಗೌರ್ಮೆಂಟ್ ಆಫೀಷಿಯಲ್ಸ್ಗಳು, ಪಕ್ಷಾತೀತವಾಗಿ ಜಾತ್ಯತೀತವಾಗಿ ಭಾಳ ಜನ ಭಾಳ ಹೆಲ್ಪ್ ಮಾಡಿದ್ದಾರೆ. ಹಂಗಾಗಿ ಎಲ್ಲ ಸ್ಟೇಟಿಂದ ಬಂದಿರತಕ್ಕಂಥವ್ರು ಇವತ್ತೇನು ಟ್ರಾವೆಲರ್ಸ್ ಇದ್ದಾರೆ, ಅವರವ್ರ ಸ್ಟೇಟ್ಗಳಿಗೆ ವಾಪಸ್ ಹೋಗ್ತಾ ಇದ್ದಾರೆ. ಅದರಲ್ಲಿ ನಮ್ಮ ಸ್ಟೇಟ್ನಲ್ಲಿ ನಾವು ಮುತುವರ್ಜಿ ವಹಿಸಿ ಸನ್ಮಾನ್ಯ ಮುಖ್ಯಮಂತ್ರಿಯವರು ನೀನು ಚಾರ್ಟರ್ ಫ್ಲೈಟ್ ಮಾಡ್ಕೊಂಡು ಬಾ ಅಂತ ಹೇಳಿದ ನಂತರ ನಾನು ಚಾರ್ಟರ್ ಫ್ಲೈಟ್ನಲ್ಲಿ ಇವತ್ತೆಲ್ಲ ಜನಕ್ಕೆ ಕರ್ಕೊಂಬಂದಿದ್ದೇವೆ. ಸ್ವಲ್ಪ ಮಟ್ಟಿಗೆ ತೃಪ್ತಿ ತಂದಿದೆ ಅಂತ ಈ ಸಂದರ್ಭದಲ್ಲಿ ಕೇಳಲಿಕ್ಕೆ ಬಯಸ್ತೇನೆ. ಸರ್, ಕಾಶ್ಮೀರದಿಂದ ಸಂಪೂರ್ಣವಾಗಿ ಕನ್ನಡಿಗರೆಲ್ಲ ಬಂದ್ರೆ ಇನ್ನೂ ಎಷ್ಟು ಜನ ಇರಬಹುದು ನಿಮ್ಮ ಮಾಹಿತಿ ಪ್ರಕಾರ? ಈ ಶ್ರೀನಗರ ಏರಿಯಾದಲ್ಲಿ ಜಾಸ್ತಿ ಇಲ್ಲ. ನಾವು ಬಂದಾಗಿದೆ 180 ಜನವರೆಗೆ ನಾವು ಬಂದಿದ್ದೀವಿ. 177 ರಫ್ಲಿ. ಆ ಕಡೆ ಇನ್ನೂ ಒಂದು ಬೆಳಗ್ಗೆ ನಮ್ಮ ಫ್ಲೈಟ್ನಲ್ಲಿ ಆಲ್ರೆಡಿ ರೆಗ್ಯುಲರ್ ಫ್ಲೈಟ್ನಲ್ಲಿ ಸುಮಾರು ಒಂದು 15-20 ಜನ ಬಂದಿದ್ದಾರೆ. ಇವತ್ತು ಸಾಯಂಕಾಲನೂ ಕೆಲವರು ಬರ್ತಾ ಇದ್ದಾರೆ. ಸೊ ಒಟ್ಟಾರೆ ಬೈ ಟುಡೇ ಆ್ಯಂಡ್ ಟುಮಾರೋ ಐ ಥಿಂಕ್ಸ್ ಅದಕ್ಕಿಂತ ಜಾಸ್ತಿ ಯಾರು ಇರಲಿಕ್ಕಿಲ್ಲ. ನಮಗಿರ್ತಕ್ಕಂಥ ಸಂಪರ್ಕ, ನಾವು ಮಾಡಿರ್ತಕ್ಕಂಥದ್ದು, ಮಾಧ್ಯಮದವರು ಸಹಾಯ ಮಾಡಿರ್ತಕ್ಕಂಥದ್ದು ಎಲ್ಲ ಫೋನ್ ಕಾಲ್ಸ್ನ ಅಟೆಂಡ್ ಮಾಡಿ, ನಾವೇ ಪ್ರತಿ ಲಾಡ್ಜಿಗೆ ಹೋಗಿ ಅಲ್ಲಿರ್ತಕ್ಕಂಥ ಓನರ್ಗಳಿಗೆ ಮೀಟಾಗಿ, ಅಲ್ಲಿರ್ತಕ್ಕಂಥ ಲೋಕಲ್ ಆಫೀಸರ್ಸ್ ಕರ್ಕೊಂಡು ಹೋಗಿ ಚೆಕ್ ಮಾಡಿ ವೆರಿಫೈ ಮಾಡಿ ಮಾಡಿರ್ತಕ್ಕಂಥದ್ದು ಇದು. ಸರ್, ದೇಶದಲ್ಲಿ ಕನ್ನಡಿಗರಿಗೆ ಎಲ್ಲೋ ಸಮಸ್ಯೆ ಆದರೂ ಸಂತೋಷ್ ಲಾಡ್ ಅವರು ರಾಜ್ಯ ಸರ್ಕಾರಕ್ಕೆ ನೆನಪಾಗ್ತಾರೆ ಸರ್. ಒಂದು ಸರಿ ಖುಷಿನೂ ಇದೆ, ಯಾಕಂದರೆ ನಾವು ಮಾಡಿರ್ತಕ್ಕಂಥ ಕೆಲಸ ಸನ್ಮಾನ್ಯ ಮುಖ್ಯಮಂತ್ರಿ ಅವರಿಗೆ ಕರ್ನಾಟಕದ ಜನತೆಗೆ ಇಲ್ಲ ತೃಪ್ತಿ ತರ್ತಕ್ಕಂಥ ಕೆಲಸ ಮಾಡಿದ್ದಾರೆ ಅಂತ ಅನಿಸಿದೆ. ಸೊ ಹಂಗಾಗಿ ಇಂಥ ಇನ್ಸಿಡೆಂಟ್ಗಳು ಯಾವತ್ತೂ ಆಗಬಾರ್ದು, ಏನೋ ಇಂಥ ಇನ್ಸಿಡೆಂಟ್ಗಳು ಜೀವನದಾಗ ಯಾವತ್ತೂ ಆಗಬಾರ್ದು. ಬಟ್ ಆದಂಥ ಸಂದರ್ಭದಲ್ಲಿ ನನಗೆ ಯಾವಾಗ ಅವಕಾಶ ಸಿಕ್ಕಿದೆ ಪ್ರಾಮಾಣಿಕವಾಗಿ ಮನಸ್ಪೂರ್ವಕವಾಗಿ ಮಾಡಿದೆ ಅಂತ ಈ ಸಂದರ್ಭಕ್ಕೆ ಕೇಳಲಿಕ್ಕೆ ಬಯಸ್ತೇನೆ. CM ಸಾಹೇಬ್ರಿಗೆ ಏನಾರು ಮಾಹಿತಿ ಕೊಟ್ಟರೆ ಏನೋ ಸರ್, ಭೇಟಿ ಏನಾರು ಮಾಡ್ತೀರಾ? ಇಲ್ಲ, ಇವಾಗಿನೇ ಬಂದಿದ್ದೀನಿ. CM ಸಾಹೇಬರಲ್ಲಿ ಕ್ಯಾಬಿನೆಟ್ಗೆ ಹೋಗಿದ್ದಾರೆ. CM ಸಾಹೇಬರು ಬಂದ ನಂತರ ಹೋಗಿ ಸಂಪೂರ್ಣವಾದಂಥ ಮಾಹಿತಿಯನ್ನು ಕೊಡ್ತೀನಿ ಅವರಿಗೆ. ಸರ್, ಏನಾರು ಕಮಿಟ್ಮೆಂಟ್ ಏನಾರು ಇಟ್ಕೊಂಡಿದ್ರ ಅಂತ ಸರ್, ಈ ಕರ್ಕೊಂಬಂದಂಥ ಜನರಿಗೆ ರಾಜ್ಯ ಸರ್ಕಾರದಿಂದ ಅಥವಾ ಈ ಥರ ತೀರ್ಕೊಂಡವರಲ್ಲ ಅವ್ರಿಗೆಲ್ಲರಿಗೂ ಸರ್? ನಾನು ಸನ್ಮಾನ್ಯ ಮುಖ್ಯಮಂತ್ರಿಯವರಿಗೆ ನಾನು ಬರೀ ಫೋನಲ್ಲಿ ಏನು ನಡೀತಾ ಇದೆ ಏನಿಲ್ಲ ಅಂತ ಹೇಳಿ ಅಗಲೆಲ್ಲ ಮಾತನಾಡಿದ್ದೀನಿ. ಬಟ್ ಈ ಕಮಿಟ್ಮೆಂಟ್ ಅಂತಕ್ಕಂಥ ಪದ ನನಗೆ ಅರ್ಥ ಆಗಲಿಲ್ಲ. ಏನು ಕಮಿಟ್ಮೆಂಟ್? ಪರಿಹಾರಗಳು ಏನಾದ್ರು ಅಂತ ಸನ್ಮಾನ್ಯ ಮುಖ್ಯಮಂತ್ರಿ ಘೋಷಣೆ ಮಾಡಿದಂಗಿದ್ದಾರೆ. 10 ಲಕ್ಷವರೆಗೆ ಘೋಷಣೆ ಮಾಡಿದ್ದಾರೆ. ಯಾರ್ಯಾರು ಹೂ ವಿಲ್ ದೇ ಲಾಸ್ಟ್ ದೇರ್ ಲೈಫ್ 10 ಲಕ್ಷವರೆಗೆ ಘೋಷಣೆ ಮಾಡಿದ್ದಾರೆ ಮುಖ್ಯಮಂತ್ರಿ. ಥ್ಯಾಂಕ್ ಯು ಸರ್. ಇದಿಷ್ಟು ಸಂತೋಷ್ ಲಾಡ್ ಅವರ ಮಾತು. ಯಶಸ್ವಿಯಾಗಿ ಈಗಾಗಲೇ ಕನ್ನಡಿಗರ ರಕ್ಷಣೆ ಆಗಿದೆ. ಇನ್ನಷ್ಟು ಕನ್ನಡಿಗರು ಕಾಶ್ಮೀರದಿಂದ ಬರೋರಿದ್ದಾರೆ ಅಂತ ಮಾತನ್ನು ಹೇಳ್ತಿದ್ದಾರೆ. ಕ್ಯಾಮ್ರಾಮನ್ ಮಂಜುನಾಥ್ ಜೊತೆ ಬಸವರಾಜ್ ಚಂದ್ರಮಠ್, ರಿಪಬ್ಲಿಕ್ ಕನ್ನಡ, ಇದು ನಿಮ್ಮ ಧ್ವನಿ.